ಆ ಹಾಡ ಹಾಡುವರು ಅದಕ್ಕೆ ಕುಣಿಯೋರು ಇಲ್ಲಿ ಕುಣಿತಿರ್ತಾರ, ಅವ್ರ ಮನೆ ಮುಂದೆ ನಾಯಿಗಳು ಅಡ್ಡಾಡ್ತಿರ್ತಾವ. ಇದೇ ಹಾಡು ಕೇಳಿದ ನಾಯಿಗಳು ಅಡ್ಡಾಡ್ತಿರ್ತಾವ ಅವ್ರ ಮನೆ ಮುಂದೆ. ಇದರ ಖಬರ್ ಬರುವಾಗಿರಬೇಕು, ಹಾಡುವಾಗಿರಬೇಕು. ಇಂತಹ ದರಿದ್ರ ಅಶ್ಲೀಲ ಸಾಹಿತ್ಯವನ್ನು ನಮ್ಮ ಯುವಕರನ್ನ ದಾರಿ ಬೀಳಿಸಿ ಅವರ ಜೀವನವನ್ನ ಸರ್ವನಾಶ ಮಾಡುವಂತ ಹೊಲಸು, ಈ ಹೊಲಸನ್ನ ನಿಮ್ಮ ಬಾಯಿಂದ ಕೇಳಕ್ ನಾ ಇಷ್ಟಪಡುದಿಲ್ಲ. ಅದನ್ನ ನೀವು ಹಾಡುದಾತಂತಂದ್ರ ಇಲ್ಲೇನ್ ಕಲಾವಿದರ ಬೋರ್ಡ್ ಹಾಕೊಂಡ್ರೆ ಇಲ್ಲಿ ತೆಗೀರಿ. ಮೊದ್ಲ ಕಲಾವಿದ ಇಸ್ ಒನ್, ಕಲಾವಿದ ಇಸ್ ಒನ್ ಹೂ ಅಡೋರ್ಸ್ ಕಲಾ. ಕಲೆಯನ್ನ ಆರಾಧಿಸುವುದು, ಕಲೆಯನ್ನ ಪೂಜಿಸುವುದು, ಕಲೆಯನ್ನ ಜೀವಿಸುವುದು, ಕಲೆಯನ್ನ ಉಸಿರಾಡಿಸೋದು, ಅವು ಕಲಾವಿದ. ತನ್ನ ಕಲೆಯ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋನು, ತನ್ನ ಕಲೆಯ ಮೂಲಕ ಒಬ್ರೋ ಇಬ್ರೋ ಜೀವನ ಬೆಳಗೋನು, ಅವಾಗ ಕಲಾವಿದ ಅಂತ. ಈ ಅಶ್ಲೀಲ ಫಲಸನ್ನ ನಮ್ಮ ಯುವಜನರಿಗೆ ಮನಸ್ಸನ್ನ ಕೆಡಿಸುವಂತಹ ಅಶ್ಲೀಲ ಸಾಹಿತ್ಯವನ್ನು ಹಾಡೋವನಿಗೆ, ಮಾತಾಡೋವನಿಗೆ ಕಲಾವಿದ. ಇನ್ನೊಬ್ಬ ಕಲಾವಿದ್ರಿಗೆ ಬೆಳೆಸಲಕತ್ತಾರ. ಅವನ ಹೆಸರು ಮಂಜು ಕುಕ್ನೂರ್. ಅವ ಮೊನ್ನೆ ಒಂದು ಉದಾಹರಣೆ, ನಾ ಕುಕ್ನೂರ್ ಹೋಗಿದ್ದೆ ಶತ್ರುಭಾಯ. ನಾನು ಇಡೀ ಕರ್ನಾಟಕ ಮಂದಿ ಪುನಃ ಹಿಡಿತಾರ, ನಾನು ಬೈತಾರ ಹೊಗಳ್ತಾರ ಮಂದಿ. ಓಕೆ, ಅವ ನಮ್ ಮುಂದೆ ಫೋನ್, ನನ್ ಗಾಡಿ ಪಂಚರ್ ಆಗೈತೆ ಕಾರ್ ಕುಕ್ನೂರ್ನಾಗ. ಪಂಚರ್ ಆದಾಗ ಪಂಚರ್ ಅಂಗಡಿ ಒಂದ್ ನೀವು ಶಕ್ತಿ ಕುಮಾರ್ ಅಲ್ರಿ? ಹೌದ್ರಿ. ನಮ್ ಊರಾಗ ಗಾಯಕ ಅದಾನ್ರಿ, ಯಾರು ಮಂಜು ಕುಕ್ನೂರ್. ಹೌದಾ, ಫೋನ್ ಹಚ್ಚವನಿಗಂದೆ. ಫೋನ್ ಹಚ್ಚ, ಇಲ್ಲಿ ಶಕ್ತಿ ಕುಮಾರ್ ಬಂದಾರ್ಲೇ. ಯಾರವ್ರು ಶಕ್ತಿ ಕುಮಾರ ಅಂದವ. ಇಲ್ಲಿ ಶಕ್ತಿ ಕುಮಾರ್ ಬಂದಿಲ್ಲ, ಇಲ್ಲಿ ಬಾ, ಇಲ್ಲಿ ಬಂದಾರಲ್ಲ. ಅವ್ನ್ ಕೇಳ್ರಿ, ಪಂಚರ್ ಅಂಗಡಿ ಹತ್ರ ಬಂದ, ನಾವ್ 4 ಮಂದಿ ಇದ್ದೇವ್ರಿ. ಬಂದ, ಇಲ್ಲಿ ಶಕ್ತಿ ಕುಮಾರ್ ಯಾರ್ರಿ ಅಂದವ. ಅಣ್ಣ ನಾನೇಲಿ ಅಂದೆ. ಹೌದ್ರಿ, ನಮಸ್ಕಾರಿ ಅಂದ. ಯಾ ಆರ್ಕೆಸ್ಟ್ರಾ ಹೋಗ್ತಿಪ್ಪ ಅಂತಂದೆ. ಒಂದ್ ಹೆಸರು ಹೇಳ್ದವ, ಇಬ್ರು ಹೆಸರು ಹೇಳ್ದ. ಇವ ಆರ್ಕೆಸ್ಟ್ರಾ ಹೋಗಿ ಏಟು ತಗೋತಿ ಪೇಮೆಂಟ್? 8,000 ರೂಪಾಯಿ. ನೀ ನಾನು ಪುನಃ ಹಿಡಿದಿಲ್ಲ ಅಂದೆ. ಇಲ್ಲ ಅಂದೆ. ಮಹಿಳಾ ಕೇಸ್ ನೀನೋದಿ ಅಂತ ಹೇಳ್ಯಾರ, ಅದಕ್ಕೆ ಬಂದಿ ನೀನ್ ಇಂಟ್ರೂ ತಗೊಳಕ. ಅವ ಪೂರಾ ಹಿಡಿದಿಲ್ಲ ವಿಚಾರ ಮಾಡಿ ಸರ್, ಅವ್ನ್ ಎಷ್ಟು ಅಹಂಕಾರ ಇರ್ಬೇಕಂತೇಳಿ. ಇಲ್ಲಿ ಇದ್ದವ್ರು ದಯವಿಟ್ಟು ಯಾರು ಈಗ ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳಕತ್ತೀನಿ. ನಮ್ಮವರು ವೀರೇಶ ಮತ್ತು ಶಕ್ತಿ ಕುಮಾರ್ ಹೇಳಿದ್ರು, ನಾನು ವಚನವನ್ನು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡೇನಿ. ಈ ಟ್ರ್ಯಾಕ್ಟರ್ ಹಾಡು ಕೇಳ್ಕೊತ ಬೆಳೆದಿದ್ದ ನಾ ಇದನ್ನ ಮಾಡ್ತಿದ್ದೇನ. ನಾಕಿಂತ ಹಾಡ ಬರೆದಿದ್ದೆ. ಮಂದಿ ಮೆಟ್ಟರು ಹೊರದು ವಚನಗಳು, ಬಸವಣ್ಣನ ವಚನಗಳು 800 ವರ್ಷಗಳಿಂದ ಅಮೂಲಾಗ್ರವಾಗಿ ಕೇವಲ ಒಬ್ರು ಮಾತ್ರ ಮಾಡಿದ್ರು. ನೆಕ್ಸ್ಟ್ ಮಾಡಿದ್ ನಾನು ಒಬ್ಬೊಬ್ಬರು ಈಗ ಅರ್ಥಮಾದಿ ವಚನಗಳನ್ನು ಮಾಡ್ತಾ ಇದ್ದೀನಿ. ಸಂದರ್ಭ ಅಂತ ಹೇಳಕ ಯಾರ ಮುಂದೆ ಏನೋ ಹೇಳ್ಕೊಂಡಿದ್ದೀನಿ. ಯಾಕೆ ಹೇಳಕತ್ತೇನೆ ನಿಮ್ಗಂದ್ರೆ, ನಾವು ಬೆಳೆದ್ರಿಂದ ಸಂಸ್ಕಾರ ಎಂತಾದಿತ್ತು ಅಂತ ಹೇಳಕತ್ತೆ. ಆ ಸಂಸ್ಕಾರದಿಂದ ಬೆಳೆದು ಬಂದ್ವಿ ಅಂತ ಹೇಳಿ ನಾವು ಇವತ್ತು ಇಂತಹ ಒಂದು ಕೆಲಸವನ್ನು ಮಾಡಿದ್ದಕ್ಕೆ ನಾಡು ಮೆಚ್ಚಕಬೇಕು. ಕರ್ನಾಟಕ ರಾಜ್ಯದ ದೊಡ್ಡ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟು ನನಗಲ್ಲದು ಬಸವಣ್ಣ. ನೀವು ಇದರ ಅಂಬಾಸಡರ್ ಆಗಲಿ, ನೀವು ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂತ ಒಂದು ಅಂಬಾಸಡರ್ಸ್ಗಳನ್ನ ಆಗಬೇಕು. ಒಳ್ಳೆ ಕೆಲಸ, ನಾವು ಒಳ್ಳೆ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ. ದೇವರು ನಮ್ಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿರ್ತಾರೆ, ಒಂದು ಮನಸ್ಸನ್ನು ಕೊಟ್ಟು ಕಳಿಸಿರ್ತಾರೆ. ಏನು ಮಾಡ್ಬೇಕು ಅನ್ನೋ ನಮ್ಗೆ ಬಿಟ್ಟಿದ್ದು, ಬಟ್ ಏನ್ ಮಾಡ್ತೇವೆ ಅದನ್ನ ನಾವು ತಿನ್ಬೇಕು ಅನ್ನೋದು ಖಬರ್ ನಮ್ಗೆ. ಅದಕ್ಕೆ ಕರ್ಮಣ್ಯವಾದಿಗಾರಷ್ಟು ಮಾಫಲಿಸಿ ಮಾಡಿದ್ದು ನಾವು ಮಾರ ಅಂತ ನಮ್ಮ ಹಿರಿಯರು ಹೇಳು. ಅದು ಜಾನಪದ ನುಡಿ, ನಡೆ ನುಡಿ. ಅದು ಮಾಡಿದ್ದು ನೋ ಮಾರಾಯ, ಅದನ್ನೇ ಮಾಡ್ಬೇಕಲ್ಲ. ಅಣ್ಣ ಒಂದು ನನಗೆ ಸಿರಾ ಕೊಟ್ರೆ ಚಾನ್ಸ್ ಇಲ್ಲ. ಅಣ್ಣ ಒಂದು ಸೊಲ್ಲಾಪುರಕ್ಕೆ ಹೋಗೋದು ಹಿಂಗೆ ಹೋಗೋದು, ಬೆಂಗಳೂರು ಕಡೆ ಹೊರಗೆ ನಾವು ಸೊಲ್ಲಾಪುರ ಹೊಂಟಿದ್ರೆ ಆಗುತ್ತಲ್ಲ, ಆಗಲ್ಲ. ಆದ್ದರಿಂದ ನಮ್ಮ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಂದು ಏನಾದ್ರೂ ಒಳ್ಳೆಯದನ್ನು ಬಿಟ್ಟು ಹೋಗುವಂತ ಕೆಲಸ ಮಾಡಿ. ನಾವು ಮಾಡೋ ಪ್ರತಿಯೊಂದು ಕೆಲಸ, ಆಡೋ ಪ್ರತಿಯೊಂದು ನುಡಿ, ಇದಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಯಾರ ಕೈಯಿಂದ ಬೇಕಾದರೂ ತಪ್ಪಿಸ್ಕೋಬಹುದಿಲ್ಲ, ನಿಯತಿ ಕೈಯಿಂದ ತಪ್ಪಿಸುವ ಚಾನ್ಸೇ ಇಲ್ಲ. ಈ ಜಗತ್ತು ಏನಾರ ರೌಂಡ್ ತಿರ್ಗಾಡತೈತೆ ಅಂತಂದ್ರೆ ಥಿಯರಿ ಆಫ್ ಕರ್ಮ, ನಿಯತಿ ಮೇಲೆ ತಿರ್ಗಾಡುತ್ತೆ. ಈ ಎಕ್ಸಿಸ್ಟೆನ್ಸ್, ನಮ್ಮ ಎಕ್ಸಿಸ್ಟೆನ್ಸ್ ಏನಂದ್ರೆ, ನಮ್ಮ ಎಕ್ಸಿಸ್ಟೆನ್ಸ್ ಏನಾದ್ರು ಎಕ್ಸ್ಪ್ಲನೇಷನ್ ಐತಿ ಅಂತಂದ್ರೆ ದಟ್ ಈಸ್ ಮಾಡಿದ್ದನ್ನು ಮಾತು. ಏನ್ ಮಾಡ್ತೇವೆ ಅದನ್ನ ಉಣ್ಲೇಬೇಕು, ಏನಾಗ ಉಪವಾಸ ಸಾಯ್ಬೇಕು. ಸೊ ಇಂತಹ ಒಂದು ಅಶ್ಲೀಲ ಫಲಸಿನ ವಿರುದ್ಧ ನೀವೆಲ್ಲ ಎಚ್ಚರಗೊಂಡಿದ್ದೀರಿ. ದಿಸ್ ಇಸ್ ವೆರಿ ಗುಡ್ ಸೈನ್. ಸಮಾಜ ಮಗ್ಗಲನ್ನ ಬದಲಿಸುವಂತಹ ಒಂದು ಕಾಲ ಬರಾಗತೈತಿ ಅನ್ಕೊಂಡೇನೆ ನಾನು. ಯಾಕಂದ್ರೆ ನಿಮ್ಗೆ ಹೇಳಿದೆ, ನಾವು
ಯಾವ ರೀತಿ ಪರಿಸರದೊಳಗೆ ನಾವು ಬೆಳೆದ್ರಿ ಅಂತ. ಆಗ ಇವೆಲ್ಲ ಅನ್ಹರ್ಡ್ ಆಫ್. ಏನು ನಮಗ ಕನ್ನಡ ಶಾಲೆ ಇದ್ದಾಗ ಏಕಾಏಕಿ ಎಪ್ಪತ್ತರಾಗ ಓಡಿ ಹೋಗ್ಯಾರಂದ್ರೆ ಒಂದು ಹಾಡ ಹಾಡಿಸಿ ಬ್ರಿಟಿಷರು ಸ್ವತಂತ್ರ ಹೋರಾಟದ ಬಗ್ಗೆ ಫಸ್ಟ್ ಟೈಮ್ ನಾವು ಈ ಕಿವಿಗೆ ಸ್ವಲ್ಪ ಉತ್ತರ ಕರ್ನಾಟಕದ ನಿಜವಾದ ಜಾನಪದವನ್ನು ಹೊರತುಪಡಿಸಿ ಬಿದ್ದಿತ್ತು ಅಂದ್ರೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚೆ. ಈ ಹಾಡನ್ನ ಫಸ್ಟ್ ಕೇಳಿ ಮೊಹರಂ ಹಬ್ಬದಾಗ ಹೆಜ್ಜೆ ಹಾಕಿದ್ವಿ ನಾವು ಈ ಹಾಡಿಗೆ, 4ನೇ ತಿಂದೆ ನಾವು. ಆಮೇಲೆ ಗುರುರಾಜ್ ಕೆಂದೂಳಿ ಅವ್ರು ಬಂದು, ಗುರುರಾಜ್ ಕೆಂದೂಳಿ ಅವರು ಕೂಡ ಓಕೆ, ಆದ್ರೆ ಜಾನಪದ ಸಾಹಿತ್ಯನ ಸ್ವಲ್ಪ ಹಿಂಗೆ ತಿರುಗಿಸಿದ್ರು, ಸ್ವಲ್ಪ ತಿರ್ಗಾಕ. ಆಗ ತಿರ್ಗಾಕ ಮುಂದೆ ಹಂಗ ದಾರಿ ಬಿಡ್ಬೋದು ಹೊಂಟಿದ್ವಿ. ಉಳಿದಿದ್ದು ಮುಂದೆ ಬಂದ್ವಿ ಅವಿವೇಕಿಗಳು, ಇವು ದಾರಿ ಬಿಡ. ಹಿಂಗಾಗಿ ಅದಕ್ಕ ಅಂತಹ ಒಂದು ಹೊಲಸಿಗೆ ಸಾಹಿತ್ಯ ಅನ್ನೋ ಹೆಸರಿಟ್ಟು ಸಾಹಿತ್ಯಕ್ಕೆ ಕಳಂಕ ತರಕತ್ತೀವಿ, ಉತ್ತರ ಕರ್ನಾಟಕ ಕಳಂಕ ತರಕತ್ತೀವಿ. ನೀವು ನಿಜವಾಗ್ಲೂ ಉತ್ತರ ಕರ್ನಾಟಕ ಅಭಿಮಾನಿಗಳು ನೀವು ಆಗಿದ್ರ ಮೊದಲ ಉತ್ತರ ಕರ್ನಾಟಕ ಜಾನಪದ ಅನ್ನೋ ಹೆಸರಿಗೆ ತಿಪ್ಪಿಸಾಕ್ತೀವಿ. ಬೆಂಗಳೂರು ಕಡೆ ಹೋದಾಗ ತಲೆ ತಗ್ಗಿಸ್ಬೇಕಾದಂತ ನಾವು ಉತ್ತರ ಕರ್ನಾಟಕ ಜಾನಪದ ನಗತಾರ ನಮ್ಮ ನೋಡೋದು. ಅದರ ಬದಲು ಎಲ್ಲರೂ ಹುಡುಕಾಡಿ ಸಿಂಪಿ ಲಿಂಗನ ಗಣತಿ ಹಾಡುಗಳ ಪುಸ್ತಕ ತಗೊಂಡು ನಿಮ್ಮ ಮನೆಯಾಗಿದ್ರೆ ನಿಮ್ಮ ಅಕ್ಕಂಗೆ ಯಾರು ಕಲಿತಾರ ಅವ್ರು ಕಲ್ತು ಹಾಡ್ತಾವ. ಗರ ಬೇಂದ್ರೆ ಅಮ್ಮನಿಂದ ಲಲ್ಲೆಯಲ್ಲಿ ಮೂಡಿ ಬಂದ ಸೋಲು. ಇಂತಹ ಒಂದು ಸಾಹಿತ್ಯವನ್ನ ಕೇಳಿದಾಗ ಭಾವಾವೇಶಕ್ಕೊಳಗಾಗ್ತದೆ. ಏನ್ ಹೇಳ್ತಾರೆ ದರ ಬೇಂದ್ರೆ, ಅಮ್ಮನಿಂದ ಲಲ್ಲೆಯಲ್ಲಿ ಮೂಡಿ ಬಂದ ಸೋಲು, ಬಾಯಿಯ ಲಲ್ಲೆಯಲ್ಲಿ ನನ್ನ ಮಾತುಗಳು ಬಂದು, ನಿನ್ನ ಲಲ್ಲೆ ಎಂತ ಲಲ್ಲೆ ಆಡಿ ಬಂದ ನನಗಂತೂ ಅಂಗಾಲ. ಏನ್ ಸಾಹಿತ್ಯ ಇದು, ಸಾಹಿತ್ಯ ಇದು ಜಾಸ್ತಿ. ಅದಕ್ಕೆ ಹೇಳ್ತಾರ ಅವ್ರ ಮುಂದ, ಅಮ್ಮನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಬೇರೆ ಏನ ಬಲ್ಲದು. ಇವತ್ತೇನ್ ಅದೇನೆ ನೀ ಕಲಿಸಿದ ಪಾಠ ನನಗ ದೇಳಬೇಂದ್ರ ತಾಯಿ ಹೇಳ್ತಾರೆ. ಇವತ್ತ ನಾ ಏನದೇ ಕಲಾವಿದನ ಮಗ ಆಗಿ ಹುಟ್ಟಿನಿ, 5 ವರ್ಷಕ್ಕೆ ನನಗೆ ಬಣ್ಣ ಪಡೆದ್ರು. ಇಲ್ಲಿ ತನ ಕಲಾ ಜೀವನ 64 ವರ್ಷ ಮುಗಿದು ಆ ಕಲಾ ಒಳಗೆ ಬಂದನು. ಬಂದ್ರೆ ಎಲ್ಲಿ ಯಾವಾಗೂ ಯಾರ ಕೈಲಿನೂ ಒಂದು ಹಿಂಗಾಗೈತೆ ಅಂತ ಅನಿಸ್ಕೊಂಡಿಲ್ಲ. 1997 ನಾನು ಕ್ಯಾಸೆಟ್ ಮಾಡೀನಿ. ಅಶ್ವಿನಿ ಕ್ಯಾಸೆಟ್ ಮಾಲಕರು ನನ್ನ 3 ವರ್ಷ ಬೆನ್ನತ್ತಿ ಕರ್ಕೊಂಡು ಹೋದ್ರು. ಕ್ಯಾಸೆಟ್ ಮಾಡಿ ಕ್ಯಾಸೆಟ್ ಸೂಪರ್ ಹಿಟ್ ಆಗಿಬಿಡ್ತು. ಒಂದು ಇಲ್ಲೇ ನಮ್ಮ ಜಮಖಂಡಿ ತಾಲೂಕು ಟಕ್ಕಳಿಕೆ ಟಕ್ಕೊಳದಾಗ ಆರ್ಕೆಸ್ಟ್ರಾ ಹೇಳಿದ್ರು. ಅಲ್ಲಿ ಆರ್ಕೆಸ್ಟ್ರಾದಾಗ ಹೋದೆವು. ಫುಲ್ ಹವಾ ಆಗಿದ್ದು. ಹಾಡಾನ ಒಬ್ಬ ಎದ್ದು ನಿಂತು ಏನಂದ್ರಿ, ಏ ಪರೀಟ ಇವ್ರನ್ನೆಲ್ಲ ನಮ್ಮ ಹೊಲ್ದಾಗ ಕಸ ತೆಗಿಯೋ ಹೆಂಗಸರು ಒಟ್ಟರು ಇವ್ರನ್ನ ಹಾಡ್ತಾರಳತ್ತ ಅಂದ್ಬಿಟ್ರಿ. ಅಂದ್ರೆ ಹೊಸಾದ ಏನ್ರಿ ಕೇಳ್ಬೇಕತ್ತ ಅಂದ್ರಿ. ಕೇಳಿದ್ದು ಅವ್ರು ಕೇಳಿದ್ರು ಹೊಸಾದ ನನ್ನ ಭಾಳ ಇದಾಗೈತಿ ಕರ್ಸಿದ್ರೆ ಹಾಡಾನ ಹೇಳಿದ್ರಿ. ಅವತ್ತಿಗೇನ ಆರ್ಕೆಸ್ಟ್ರಾ ಮಾಡೋದು ಬಿಟ್ನಿ, ಆಟ ಮಾಡ್ಲಾತೀನಿ. ಅಂದ್ರೆ ಸ್ವಾಭಿಮಾನ. ಕಲಾವಿದರ ಕೆಲಸ ಏನಪ್ಪ ಅಂದ್ರೆ ಸಮಾಜವನ್ನು ತಿದ್ದುದು, ಸಮಾಜದಲ್ಲಿ ಇರ್ತಕ್ಕಂಥ ಅಂಕ ಡೊಂಕ ತಿದ್ದು ಒಬ್ಬ ಕಲಾವಿದನ ಕರ್ತವ್ಯ ರೀ. ಅದ ನಾವೇನು ಮಾಡ್ತೇವಲ್ಲ ಅದನ್ನ ಸಮಾಜ ಮಾಡ್ಕೊತ ಹೋಗತಿ. ಅದನ್ನ ದಯವಿಟ್ಟು ಈಗ ಅಶ್ಲೀಲ ಆಮೇಲೆ ಹಾಪರ್ಬಿ ಹಾಕೊಂಡು ನೃತ್ಯ ಮಾಡೋದು ಇದ್ರ ಬದ್ದಲ್ಲ ತಂದ್ರಿ ನೀವು. ಇನ್ನೊಂದು ಜಾನಪದ ಕಲಾವಿದರು ಹೊಸದಾಗೆ ಬರೆಯೋರಿಗೆ ಏನು ನನ್ನ ರಿಕ್ವೆಸ್ಟ್ಪ ಅಂದ್ರೆ, ಈ ಕಾಲೇಜು ಹುಡುಗಿ, ಶಾಲಿ ಹುಡುಗಿ, ಹೈಸ್ಕೂಲ್ ಹುಡುಗಿ ಈ ಶಬ್ದ ಬಳಸ್ತಾರೆ. ದಯವಿಟ್ಟು ಮುಂದೆ ಬರೆಯೋರಿಗೆ ನಾ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತನು. ಶಾಲಿ ಅಂದ್ರೆ ಏನಂತ ತಿಳ್ಕೊಂಡಾರ್ರಿ ಇವರು. ಶಾಲಿ ಕಾಲೇಜ ಹೈಸ್ಕೂಲ್ ಹುಡುಗ್ಯಾರ ಅದನ್ನ ಮಾಡ್ಲಕ್ಕೆ ಹೋಗಾರ. ಅಲ್ಲಿ ಒಂದು ಶಾಲೆ ಅಂದ್ರೆ ಅದು ಒಂದು ದೇವಾಲಯ, ಸರಸ್ವತಿ ದೇವಾಲಯ ರೀ ಅದ, ಹೌದಲ್ರಿ? ಮತ್ತು ಅದನ್ನು ಬಳಸ್ತಾರೋ. ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿಗೆ ಧಕ್ಕೆ ತರುವಂಥ ಸಾಹಿತ್ಯ. ನನ್ನ ಮನ್ಯಾಗ ಏನು ಟೇಪ್ ಇಲ್ಲ, TV ಇಲ್ಲ, ಸತ್ಯ ದೇವರಾಣಿ ಮಾಡಿ ಹೇಳ್ತಾನೋ. ಎಲ್ಲರೇ ಕೇಳಿರ್ತೀನಿ. ನನ್ನ ಹಾಡ ನನ್ನ ಕೇಳೋದಿಲ್ಲ. ಕೇಳ್ಬೇಕಂದ್ರೆ ನಾ ಯಾರ್ದೋ ಟೇಪ್ ಸೋಮ ಅಂತ ಕೇಳ್ತೀನಿ. ಪಳಸಲ್ಗೆ ಆಗಿದ್ದಾಗ ನನ್ನ ಹಾಡ ರೀಲ್ ಕ್ಯಾಸೆಟ್ ಇದ್ದಾಗ ಈಗ ಕೇಳೋದಿಲ್ಲ. ಆದ್ರೆ ನಾ ಹೊಲ್ದಾಗಿರ್ತೀನೋ, ಟ್ಯಾಕ್ಟರ್ದಾಗ ಹಚ್ಚಿರ್ತಾರೋ, ಅಲ್ಲಿ ಅವು ಶಬ್ದಗಳು ಕಿವಿಗೆ ಬೀಳ್ತಾವ್ರಿ. ಜೀವ ಆದಂಗೆ ಆಕೈತಿ ನಂದು. ಒಬ್ಬ ಹೇಳ್ತಾನು, ನಿನ್ನ ಗಂಡನಕ್ಕಿಂತ ಮೊದಲು ನಾನ ನಿನ್ನ ಮುಟ್ಟಿನಂತ ಹೇಳ್ತಾನೆ. ಏನ್ರಿ ಅದನ್ನು ವಿಚಾರ ಮಾಡ್ಬೇಕು ನಾವು. ಗಂಡನಕ್ಕಿಂತ ಮೊದಲ ಇವ್ ಮುಟ್ಟಿದ್ದಂದ್ರೆ ಇವನ್ ಹೆಣಿತಿ ಮತ್ತೊಬ್ಬನ ಕೈಲಿ ಮುಟ್ಟಿಸ್ಕೊಂಡು ಬಂದಿರ್ತಾನೆ ಅನ್ನೋದು ವಿಚಾರ ಇರ್ಬೇಕು.
ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಮನ್ಯಾಗ ಅಕ್ಕ ತಂಗಿ ತಾಯಿ ನಮ್ಮ ಹೆಂಡ್ರು ಇರ್ತಾಳೆ. ನಾವೊಂದು ಹಾಡ ಬರೋದ್ರೂ ನಾನು ಹೆಂಡತಿ ಮುಂದೆ ಮೊದಲು ಹಾಡಿ ಆಕೆಗೆ ಪಕ್ಕ ಕನ್ನಡ ಬರೋದಿಲ್ರಿ, ಮಹಾರಾಷ್ಟ್ರದಾಗ ಆಕೆ ಕೇಳ್ತೀನಿ ನಾನು. ಆಕೆಗೆ ಏನು ಜ್ಞಾನ ಏನೋ ಒಂದು ಲೈನ್ದಾಗ ಏನಾಗಿತ್ತು ಅಂದ್ರೆ ಅದು ಬರೋಬ್ರಿ ಆಗಿಲ್ರಿ ಇರ್ತಾಳ್ರಿ ಆಕೆ ಏನ್ರಿ. ಅದಕ್ಕೆ ಅದನ್ನ ನಾವು ವಿಚಾರ ಮಾಡಿ ಇದನ್ನು ಮಾಡ್ಬೇಕು. ನಾವು ಸಮಾಜಕ್ಕೆ ಏನು ಬಿತ್ತೀವೋ ಅದ ಬೆಳಿತೈತಿ. ಅದಕ್ಕೆ ದಯವಿಟ್ಟು ನಾ ಇಂಥ ಕಾರ್ಯಕ್ರಮ ನಾ ಎಲ್ಲಿ ಅದು ಎದುರಾಗೂ ಭಾಗವಹಿಸೋದ್ರಿ. ನಾ ಕಲಾವಿದ ಹೌದು, ಆದರೆ ನಾ ಎಲ್ಲರೂ ಬರೀ ಮಾತಾಡೋದು ಬಿಟ್ಟು ಬಿಡೋದು ಮಾಡ್ತಾರೆ. ದಯವಿಟ್ಟು ಹಂಗೆ ಆಗಬಾರ್ದು. ಈಗೇನು ಮಾಡಿಲ್ಲ ಅದು ಭಾಳ ಚಲೋ. ಇದನ್ನು ನಿರ್ಧಾರವಾಗಿ ದಂಡಿಗೆ ಹಚ್ಚುವಂಥ ಕೆಲಸ ಮಾಡಿರತ್ತೆ ಎಲ್ಲರಲ್ಲಿ ಕೇಳ್ಕೊಂಡು